ಸ್ನೇಹಿತರೆ, ವಿವೇಕಾನಂದ ವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ದಿನ SSLC ಎಜುಕೇಷನಿನ ನಂತರ ತಾನು ಏನು ಕಲಿಬೇಕು ಅಂತ ಹೇಳುವಂಥ ಸ್ಥಿತಿಯಲ್ಲಿ ಹತ್ತಾರು ದಾರಿಗಳ ಜೊತೆ ಅರ್ಥಶಾಸ್ತ್ರವನ್ನು ಕಲಿಯುವುದರಿಂದ ಏನು ವಿಶೇಷ ಲಾಭ ಇದೆ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತಿನ ಸಂಕೀರ್ಣ ಆಧುನಿಕ ಜಗತ್ತಲ್ಲಿ ಅರ್ಥಶಾಸ್ತ್ರಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಅಂದರೆ ವ್ಯಕ್ತಿಯ ವೈಯಕ್ತಿಕ ಜೀವನದಲ್ಲಿರ್ಬೋದು, ಅಥವಾ ಸಂಸ್ಥೆಗಳ ವ್ಯವಹಾರಗಳಲ್ಲಿರ್ಬೋದು, ಅಥವಾ ಸರಕಾರದ ಪಾಲಿಸಿ ಡಿಸಿಷನ್ ಮಾಡುವಂತಹ ಸಂದರ್ಭದಲ್ಲಿರ್ಬೋದು, ನುರಿತ ಅರ್ಥಶಾಸ್ತ್ರಿಗಳು ಅಥವಾ ಎಕಾನಮಿಸ್ಟ್ಗಳ ಅವಶ್ಯಕತೆ ಬಹಳ ದೊಡ್ಡದಿದೆ. ಸರ್ಕಾರ ಯಾವುದೇ ಒಂದು ಹೊಸ ಪಾಲಿಸಿಯನ್ನು ಮಾಡಬೇಕಾಗಿದ್ದರೆ, ವಿಶೇಷವಾಗಿ ಜನರಿಗೆ ತಲುಪಬೇಕಾದಂಥ ವೆಲ್ಫೇರ್ ಯೋಜನೆಗಳನ್ನು ಮಾಡೋದಾದರೆ ಅದರ ಲಾಭ ನಷ್ಟಗಳೇನು, ಅದರ ಖರ್ಚಿನ ಪರಿಧಿ ಏನು, ಇಂಥದ್ದನ್ನೆಲ್ಲ ಅಧ್ಯಯನ ಮಾಡಲಿಕ್ಕೆ ಅದರ ಹಿಂದೆ ಬಲವಾದಂತಹ ಒಬ್ಬ ಅರ್ಥಶಾಸ್ತ್ರಿ ಇದ್ದೇ ಇರ್ತಾರೆ. ಹಾಗಾಗಿ ನೀವು ಕಾಲೇಜಿನಲ್ಲಿ ಅರ್ಥಶಾಸ್ತ್ರವನ್ನು ಮೇಯ್ನ್ ಸಬ್ಜೆಕ್ಟ್ ಆಗಿ ಕಲಿಯುವಂಥ ಒಂದು ಕೋರ್ಸಿಗೆ ನೀವು BAಗೆ ಸೇರಿಕೊಂಡ್ರಿ ಅಂತ ಆದರೆ, ನಿಮಗೆ ಒಳ್ಳೆಯ ರೀತಿಯ ಆರ್ಟಿಕ್ಯುಲೇಷನ್ ಇದೆ ಅಂತ ಆದರೆ, ನಿಮಗೆ ಒಳ್ಳೆಯ ರೀತಿಯಲ್ಲಿ ಸ್ಟ್ಯಾಟಿಸ್ಟಿಕಲ್ ಟೇಸ್ಟ್ ಇದೆ ಅಂತ ಆದರೆ, ಅಥವಾ ನಿಮಗೆ ಮ್ಯಾಥಮೆಟಿಕಲ್ ಎಕನಾಮಿಕ್ಸು ಲೆಕ್ಕಾಚಾರಗಳ ಬಗ್ಗೆ ಬಹಳ ಆಸಕ್ತಿ ಇದೆ ಅಂತ ಆದರೆ, ಎಕನಾಮಿಕ್ಸನ್ನು ನಿಮ್ಮ ಒಂದು ಸಬ್ಜೆಕ್ಟ್ ಆಗಿ ಖಂಡಿತವಾಗಿ ಆಯ್ಕೆ ಮಾಡಬಹುದು. ಇದರ ಜೊತೆಯಲ್ಲಿ ಈಗಿನ ಕಾಲದಲ್ಲಿ ಈ ಡೇಟಾ ಪ್ರೋಸೆಸಿಂಗ್ ಅಂತ ನಾವು ಏನು ಹೇಳ್ತೇವೆ, ಅದರಲ್ಲಿ ನಿಮಗೆ ಆಳವಾದ ಅಧ್ಯಯನ ಹಾಗೂ ಆಸಕ್ತಿ ಇದ್ದರೆ ನಿಮ್ಮ ಭವಿಷ್ಯಕ್ಕೆ ಇದು ಬಹುದೊಡ್ಡ ಶಕ್ತಿಯಾಗಬಹುದು. ಸಾಮಾನ್ಯವಾಗಿ ಒಳ್ಳೆ ಫಲಿತಾಂಶದೊಂದಿಗೆ BA MA ಅನ್ನು ಎಕನಾಮಿಕ್ಸ್ನಲ್ಲಿ ಮಾಡಿದವರು ಸರಕಾರದ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಒಳ್ಳೆಯ ಉದ್ಯೋಗದಲ್ಲಿ ಕೇಂದ್ರ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಎಕನಾಮಿಸ್ಟ್ಗಳ ಅವಶ್ಯಕತೆ ಭಾರಿ ದೊಡ್ಡದಿದೆ. ಅಂಥಲ್ಲಿ ಕೂಡ ಅವರು ಅಬ್ಸಾರ್ಬ್ ಆಗಿ ಹೋದವರಿದ್ದಾರೆ. ಇದರ ಜೊತೆಯಲ್ಲಿ ನಮ್ಮ ದೇಶದಲ್ಲಿ ಒಳ್ಳೆ ರೀತಿಯಲ್ಲಿ ಎಕನಾಮಿಕ್ಸ್ ಎಕ್ಸ್ಪರ್ಟೈಸ್ ಪಡ್ಕೊಂಡವರು ಇವತ್ತು ಅಮೇರಿಕಾದಂಥ ದೇಶಗಳ ಹೆಚ್ಚಿನ ಯೂನಿವರ್ಸಿಟಿಗಳಲ್ಲಿ ಕೂಡ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿ ಬಹಳ ದೊಡ್ಡ ಹುದ್ದೆಯನ್ನು ಅಲಂಕರಿಸಿಕೊಂಡಿದ್ದಾರೆ. ವಿಶ್ವ ಬ್ಯಾಂಕಿನ ಪ್ರಮುಖ ಹುದ್ದೆ, IMFನ ಪ್ರಮುಖ ಹುದ್ದೆ ಕೂಡ ಭಾರತದ ಎಕಾನಮಿಸ್ಟ್ಗಳ ಕೈಯಲ್ಲಿದೆ. ಹಾಗಾಗಿ ಯಾರಿಗೆ ಈ ರೀತಿಯ ಆರ್ಟಿಕ್ಯುಲೇಷನಲ್ಲಿ ಆಸಕ್ತಿ ಇದೆ ಅವರು ತಮ್ಮ ಭವಿಷ್ಯದ ದೃಷ್ಟಿಯಿಂದ, ತಮಗೆ ಉದ್ಯೋಗಾವಕಾಶದ ದೃಷ್ಟಿಯಿಂದ ಎಕನಾಮಿಕ್ಸನ್ನು ಮೇನ್ ಸಬ್ಜೆಕ್ಟ್ ಆಗಿ ಸ್ವೀಕಾರ ಮಾಡುವಂತಹ ಬಗ್ಗೆ ಯೋಚನೆಯನ್ನು ಖಂಡಿತವಾಗಿ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮಸ್ಕಾರ.